ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಯಿತು ಜಾತಿ ಗಣತಿ ವರದಿ. ಕಾಂಗ್ರೆಸ್ ಸರ್ಕಾರದ ಒಳಗೆ ಜಾತಿ ಜ್ವಾಲೆ ಇದೀಗ ಭುಗಿಲೇಳ್ತಾ ಇದೆ. ಶಾಸಕರು ಸಚಿವರಿಂದಲೇ ಜಾತಿ ಗಣತಿಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ವಾಸ್ತವ ಸಂಖ್ಯೆ ಬೇರೆ, ಸಮೀಕ್ಷೆಯಲ್ಲೇ ಬೇರೆ ಇದೆ ಅನ್ನುವಂತಹ ವಿಚಾರವಾಗಿ ಚರ್ಚೆಗಳು ನಡೀತಾ ಇದೆ. ಅನುಮಾನಗಳನ್ನ ಸ್ವತಃ ಶಾಸಕರು ಸಚಿವರುಗಳೇ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಸಮುದಾಯದ ಬಗ್ಗೆ ಶಾಸಕರಿಗೆ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಅಂಕಿಅಂಶಗಳು ಪಾರದರ್ಶಕ ಆಗಿದೆ ಅನ್ನೋದನ್ನ ತಿಳಿಸೋದಕ್ಕೆ ಸರ್ಕಾರ ಕೂಡ ಕಸರತ್ತನ್ನ ನಡೆಸ್ತಾ ಇದೆ. ಈ ಅನುಮಾನಗಳಿಗೆ ಪರಿಹಾರವನ್ನ ನೀಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊಸ ತಂತ್ರವನ್ನ ಹೆಣೆದಿದ್ದಾರೆ. ಪ್ರಮುಖವಾಗಿ ವಿಧಾನಸಭಾವಾರು ಅಂಕಿ ಸಂಖ್ಯೆಯನ್ನ ನೀಡೋದಕ್ಕೆ ಮುಖ್ಯಮಂತ್ರಿಗಳು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಿಂದುಳಿದ ವರ್ಗಗಳ ಆಯೋಗದಿಂದಲೇ ಪ್ರತ್ಯೇಕವಾದಂತಹ ವಿವರಗಳನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ. ಪ್ರತಿ ಸಚಿವರಿಗೂ ಶಾಸಕರಿಗೂ ಕೂಡ ವಿಧಾನಸಭಾವಾರು ಜಾತಿ ಲೆಕ್ಕವನ್ನ ನೀಡೋದಕ್ಕೆ ಮುಖ್ಯಮಂತ್ರಿಗಳು ನಿರ್ಧಾರವನ್ನ ಮಾಡಿದ್ದಾರೆ. ಸಂಪುಟ ಸಭೆಯಲ್ಲೂ ಕೂಡ ಈ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು ಸಚಿವ ತಂಗಡಗಿ ಅವರು. ಕ್ಷೇತ್ರವಾರು ಜಾತಿ ಲೆಕ್ಕಾಚಾರ ತಾಳೆ ಹಾಕಿ ಗೊಂದಲಕ್ಕೆ ಪರಿಹಾರವನ್ನ ನೀಡುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿದೆ. ಈ ಮೂಲಕ ಇದೀಗ ಶಾಸಕರು ಹಾಗೂ ಸಚಿವರಿಂದಲೇ ಜಾತಿ ಗಣತಿಗೆ ಏನು ವಿರೋಧ ವ್ಯಕ್ತ ಆಗ್ತಾ ಇದೆ. ಆ ಒಂದು ಗೊಂದಲಗಳಿಗೂ ಕೂಡ ಪರಿಹಾರವನ್ನ ನೀಡೋದಕ್ಕೆ ರಣತಂತ್ರವನ್ನ ಸಿಎಂ ಹೆಣೆದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಹಾಗಾದ್ರೆ ಕಾದು ನೋಡಬೇಕಾಗಿದೆ. ವಾಸ್ತವ ಬೇರೆ, ಸಮೀಕ್ಷೆಯಲ್ಲಿರುವಂತಹ ಸಂಖ್ಯೆನೇ ಬೇರೆ ಇದೆ ಅನ್ನುವಂತಹ ಅನುಮಾನಗಳು ಶಾಸಕರಿಗೆ ಸಚಿವರಿಗೇನೆ ವ್ಯಕ್ತ ಆಗ್ತಾ ಇದೆ. ಅದನ್ನ ಆ ಅನುಮಾನಕ್ಕೆ ಪರಿಹಾರವನ್ನ ನೀಡೋದಕ್ಕೆ ಮುಖ್ಯಮಂತ್ರಿಗಳು ಈ ಮಾರ್ಗವನ್ನ ಇದೀಗ ಆಯ್ದುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಇದೀಗ ಸರ್ಕಾರದಿಂದ ಬಂದಿರುವಂತಹ ಈ ಒಂದು ಅಂಕಿಅಂಶಗಳ ಬಗ್ಗೆ ಸಚಿವರಿಗೆ ಶಾಸಕರಿಗೆ ಅನುಮಾನಗಳಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ವಿಧಾನಸಭಾವಾರು ಅಂಕಿಅಂಶಗಳನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ? ಮಧುಕರ್, ಈಗ ಸಚಿವರುಗಳಿಗೆ ನೀಡಿರ್ತಕ್ಕಂಥ ವರದಿಯಲ್ಲಿ ಬಹಳ ಪ್ರಮುಖವಾಗಿ ನೀಡಿರ್ತಕ್ಕಂಥ ಅಂಕಿಅಂಶಗಳ ವಿವರ ಮತ್ತು ಶಿಫಾರಸು ಅಂದರೆ ಜಾತಿವಾರು ವರ್ಗೀಕರಣ ವಿಚಾರಗಳಿರ್ಬೋದು, ಇದೆಲ್ಲವನ್ನು ಕೂಡ ಸಚಿವರುಗಳಿಗೆ ಒದಗಿಸಲಾಗಿದೆ. ಯಾವಾಗ ಈ ಅಂಕಿ ಸಂಖ್ಯೆಗಳು ಬಹಿರಂಗವಾಯಿತು ಅಂದರೆ ಜಾತಿ ವೈಸ್ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಎನ್ನುವಂಥ ಅಂಕಿಅಂಶಗಳು ಬಹಿರಂಗ ಆಯಿತು, ಸಹಜವಾಗಿ ಈಗ ಹಲವು ಸಮುದಾಯಗಳಲ್ಲಿ ತಮ್ಮ ಸಮುದಾಯದ ಅಂಕಿಅಂಶಗಳನ್ನು ಕಂಡು ಆಕ್ರೋಶಗೊಂಡಿದ್ದಾರೆ, ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ವೈಜ್ಞಾನಿಕವಾಗಿ ನಡೆದಿಲ್ಲ, ಇದು ಅವೈಜ್ಞಾನಿಕ ಅನ್ನುವಂಥ ಟೀಕೆಗಳು ಕೂಡ ಈಗ ಶುರುವಾಗಿದೆ. ವಿಪಕ್ಷಗಳು ಟೀಕೆ ಮಾಡೋದು, ಜಾತಿಯ ಸಮುದಾಯದ ಮುಖಂಡರು ಟೀಕೆ ಮಾಡೋದು ಒಂದು ಕಡೆ, ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವತಃ ಸಚಿವರು ಮತ್ತು ಕಾಂಗ್ರೆಸ್ನ ಶಾಸಕರುಗಳೇ ಈ ರೀತಿಯಾದಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸರಿಯಾಗಿ ನಡೆದಿರ್ತಕ್ಕಂಥ ಜಾತಿ ಗಣತಿ ಅಲ್ಲ, ನಮ್ಮ ಸಮುದಾಯದ ಅಂಕಿ ಸಂಖ್ಯೆಗಳು ಇದಕ್ಕಿಂತ ಜಾಸ್ತಿ ಇದೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಇದು ಸರ್ಕಾರಕ್ಕೆ ಒಂದು ರೀತಿ ಇರಿಸು ಮುರುಸಾಗಿದೆ. ಅಂದರೆ ಯಾವ ಜಾತಿ ಗಣತಿಯನ್ನ ಸಮರ್ಪಕವಾಗಿ ಜಾರಿಗೊಳಿಸಬೇಕು ಅನ್ನುವಂತಹ ಇಂಗಿತವನ್ನ ಕಾಂಗ್ರೆಸ್ ಹೈಕಮಾಂಡ್ ಇಟ್ಕೊಂಡಿದೆ, ಜೊತೆಗೆ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೋ. ಸೊ ಆ ಒಂದು ನಿಲುವಿಗೆ ತಮ್ಮದೇ ಪಕ್ಷದಲ್ಲಿ ಈ ರೀತಿಯಂತ ವ್ಯತಿರಿಕ್ತ ಅಭಿಪ್ರಾಯ ಬರುತ್ತೆ ಅನ್ನುವಂಥದ್ದು ಸಹಜವಾಗಿ ಗೊತ್ತಿತ್ತೋ ಏನೋ. ಆ ಕಾರಣಕ್ಕಾಗಿ ಈಗ ನಾವು ಈ ಅಂಕಿ ಸಂಖ್ಯೆಗಳನ್ನು ಅಥವಾ ಈ ಜಾತಿ ಗಣತಿಯನ್ನ ಬಹಳ ಪಾರದರ್ಶಕವಾಗಿ ಮಾಡಿದ್ದೀವಿ ಅನ್ನುವಂಥದ್ದನ್ನ ಸರ್ಕಾರ ಈಗ ಹೇಳೋಕೆ ಹೊರಟಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಕೂಡ ಪ್ರತ್ಯೇಕವಾದಂಥ ಅಂದರೆ ಈಗ ಇಡೀ ಒಟ್ಟಾರೆ ರಾಜ್ಯದ ಅಂಕಿಅಂಶಗಳನ್ನ ವಿಧಾನಸಭಾ ಕ್ಷೇತ್ರವಾರು ವಿಂಗಡೆಯನ್ನ ಮಾಡಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದ ಅಂಕಿಅಂಶಗಳನ್ನ ಸಿಡಿಯ ರೂಪದಲ್ಲಿ ಯಾರಿಗೆ ಅನುಮಾನಗಳಿರುತ್ತೆ, ಯಾರು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿಯ ವ್ಯತ್ಯಾಸಗಳಾಗಿದ್ದಾವೆ, ಅಂಕಿ ಸಂಖ್ಯೆಗಳ ವ್ಯತ್ಯಾಸ ಆಗಿದೆ, ಸೊ ಅದನ್ನ ಪರಿಹರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅಂಕಿಅಂಶಗಳನ್ನು ಒದಗಿಸೋದಕ್ಕೆ ಸರ್ಕಾರ ಈಗ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸೂಚನೆಯನ್ನು ಕೊಡಲಾಗಿದೆ. ವಿಧಾನಸಭೆ ಅಂದರೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಚಿವ ಶಿವರಾಜ್ ತಂಗಡಗಿಯವರು ಈ ಮಾತನ್ನು ಹೇಳಿದ್ರು. ಅಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಅಂಕಿಅಂಶದ ಸಿಡಿ ಇದೆ, ಯಾರಿಗಾದ್ರೂ ಅನುಮಾನಗಳಿದ್ರೆ ಪರಿಹರಿಸ್ಕೊಳ್ಳೋದಿದೆ, ನಾವು ಸಿಡಿ ಕೊಡೋದಕ್ಕೂ ಕೂಡ ರೆಡಿ ಅನ್ನುವಂಥ ಮಾತನ್ನ ತಂಗಡಗಿಯವರು ಸಭೆಯಲ್ಲಿ ಹೇಳಿದ್ರು. ಹೀಗಾಗಿ ಯಾರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ, ಪಾರದರ್ಶಕವಾಗಿ ಆಗಿಲ್ಲ, ಇದು ಅವೈಜ್ಞಾನಿಕ ಅನ್ನುವಂಥದ್ರ ಮಾತನ್ನು ಹೇಳ್ತಿದ್ದಾರೆ, ಅವರಿಗೆ ಇಲ್ಲ ಇದು ಪಾರದರ್ಶಕವಾಗಿ ನಾವು ಮಾಡಿದ್ದೀವಿ ಅನ್ನುವಂಥ ಅಂಕಿಅಂಶಗಳನ್ನ ಕೊಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈ ಅಂಕಿಅಂಶಗಳನ್ನ ಇಟ್ಕೊಂಡು ಆಯಾ ಕ್ಷೇತ್ರದ ಶಾಸಕರು ಅವರು ಪ್ರತ್ಯೇಕವಾಗಿ ಇನ್ನೊಂದು ಸರ್ವೆಯನ್ನು ಕೂಡ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ, ಅಥವಾ ನಂಬರ್ಸ್ ಅನ್ನು ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಆಗ ಹೋಲಿಕೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಇದು ಸರಿಯಾಗಿ ನಡೆದಿದೆಯಾ ಇಲ್ವಾ ಅನ್ನುವಂತಹ
ಅನುಮಾನಗಳಿಗೂ ಉತ್ತರ ಕೂಡ ಸಿಗುತ್ತೆ. ಸೊ ಅಂಥದ್ದೊಂದು ಪ್ರಯತ್ನಕ್ಕೆ ಈಗ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಡಲಾಗಿದೆ. ಅದರಂತೆ ಈಗ ವಿಧಾನಸಭಾ ಕ್ಷೇತ್ರವಾರು ಅಂಕಿಅಂಶಗಳ ಸಿಡಿ ಕೂಡ ತಯಾರಾಗಿದೆ. ಅದನ್ನ ಯಾರು ಅನುಮಾನಗಳಿರುತ್ತೆ, ಯಾರು ಅದರ ಅಂದ್ರೆ ಇದು ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನುವಂಥ ಆರೋಪಗಳಿರುತ್ತೆ, ಆ ಶಾಸಕರಿಗೆ ಸಿಡಿಗಳನ್ನ ಹಸ್ತಾಂತರ ಮಾಡುವಂತ ಪ್ರಯತ್ನ ಕೂಡ ಆಗುತ್ತೆ. ಹೀಗಾಗಿ ಇದು ಪಾರದರ್ಶಕವಾಗಿ ನಡೆದಿದೆ ಅನ್ನುವಂಥದ್ದನ್ನ ತಿಳಿಸಿ ಹೇಳುವಂತ ಪ್ರಯತ್ನದಲ್ಲಿ ಮುಖ್ಯಮಂತ್ರಿಗಳು ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ವೈಜ್ಞಾನಿಕವಾಗಿ ಮಾಡಿದ್ದೀವಿ, ವೈಜ್ಞಾನಿಕವಾದಂಥ ಅಂಕಿಅಂಶ ಇದು, ಇದನ್ನು ಜಾರಿಗೊಳಿಸಬೇಕು ಅನ್ನುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಾಗ ಮಾತ್ರ ಈ ಜಾತಿ ಜನಗಣತಿ ವರದಿಯನ್ನ ಜಾರಿಗೊಳಿಸ್ಲಿಕ್ಕಾಗುತ್ತೆ ಮತ್ತು ಅದರ ಶಿಫಾರಸುಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೆ. ತಮ್ಮದೇ ಸರ್ಕಾರದಲ್ಲಿ ಪ್ರತಿರೋಧ ಬಂದಾಗ ಅಷ್ಟು ಸುಲಭವಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಸಾಧ್ಯ ಇಲ್ಲ ಮಧುಕರ್. ಹಾಗಾಗಿ ಈ ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿರುವಂಥದ್ದು ಮಧುಕರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.